ಸರ್ ನಮಸ್ತೆ. ನಮಸ್ತೆ ಸರ್. ಸೊ ಶಿಫ್ಟ್ ಮಾಡಿಫೈ ಮಾಡ್ತಾ ಇದ್ದೀರಾ? ಹೌದು ಸರ್. ನಿಮ್ಮ ಅನಿಸಿಕೆ ನೀವು ಯಾವ ತರ ಅನ್ಕೊಂಡಿದ್ದೀರೋ ಆ ತರ ಗಾಡಿ ರೆಡಿ ಆಗಿದ್ಯಾ? ಸರ್ ಖಂಡಿತವಾಗ್ಲು. ಸೊ ನಾನು ನನ್ನ ಗಾಡಿನ ಇದು ಆಕ್ಚುಲಿ 10ನೇ ವರ್ಷದ್ದು. ಓಕೆ, ಈ ಗಾಡಿ ತಗೊಂಡು 10ನೇ ವರ್ಷ. 10ನೇ ವರ್ಷದ್ದು, ನಾಳೆಗೆ 10ನೇ ವರ್ಷದ ಬರ್ಡೇ. ಓಕೆ, ಈ ಗಾಡಿ ಬರ್ಡೇ. ಈ ಗಾಡಿ ಬರ್ಡೇ ನನ್ನ ಕಾರ್ಗೆ. ಸೊ ನಾನು ಮಾಡಿಫೈ ಮಾಡಿಸ್ಬೇಕು ಅನ್ನೋದು ನನ್ನ ಮೈಂಡಲ್ಲಿ ತುಂಬಾ ದಿನದಿಂದ ಇತ್ತು. ಓಕೆ. ಸೊ ನನಗೆ ನಂದೇ ಆದಂತ ಸ್ಟೈಲ್ ಅಲ್ಲಿ, ನಂದೇ ಆದಂತ ರೀತಿಲಿ ಮಾಡಿಫೈ ಆಗ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇತ್ತು. ಸೊ ಅದೇ ರೀತಿಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾನಲ್ಲೆಲ್ಲ ನಾನು ಯಾವ ತರ ಮಾಡಬೇಕು ಕೆಲವೊಂದೆಲ್ಲ ತುಂಬಾನೇ ಸಿಕ್ತು. ಸೊ ಆ ತುಂಬಾನೇ ಸಿಗ್ಬೇಕಾದ್ರೆ ಎಲ್ಲ ಬಂದು ಹೊರ ರಾಜ್ಯದ್ದೇ ಇತ್ತು. ನಮ್ಮ ಬ್ಯಾಂಗ್ಳೂರು, ನಮ್ಮ ಲೋಕಲ್ ಅಲ್ಲಿ ವಿಚಾರಿಸಿದಾಗ ತುಂಬಾ ಕಾಸ್ಟ್ ವೈಸ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸ್ ಹೇಳ್ತಾ ಇದ್ರು. ಬರೀ ಪೈಂಟ್ ಗೆನೆ 1.25 ಲ್ಯಾಕ್ ಹೇಳ್ತಾ ಇದ್ರು. ಓನ್ಲಿ ಪೈಂಟಿಂಗ್? ಓನ್ಲಿ ಪೈಂಟ್ ಗೆ, ಫುಲ್ ಬಾಡಿ ಪೈಂಟ್ ಗೆ. ಓಕೆ. ಸೊ ಈ ತರ ಎಲ್ಲ ಇದ್ದಾಗ ಅಯ್ಯೋ ಅವ್ರು ಹೇಳೋ ರೇಟ್ಗೆ ಹೊಸ ಗಾಡಿ ತಗೊಳ್ಬಹುದು, ಆ ತರ ರೇಟ್ ಹೇಳ್ತೀವಿ. ಹೌದೌದು. ಸೊ ಆಮೇಲೆ ಮೈಂಡ್ ಅಲ್ಲಿ ಇತ್ತು. ಸೊ ರೈಟ್ ಟೈಮ್ ಅಲ್ಲಿ ನನ್ನ ಸ್ನೇಹಿತರು ಪ್ರಭು ಅಂತ. ಓಕೆ. ಸೊ ಅವರು ನನ್ಗೆ ತುಂಬಾ ಚೈಲ್ಡ್ಹುಡ್ ಫ್ರೆಂಡ್. ಅವ್ರ ಮುಖಾಂತರ ವೆಂಕಟೇಶ್ ಅನ್ನೋ ಹುಡುಗ ನನ್ಗೆ ರೆಫರ್ ಆಯ್ತು. ಓಕೆ. ಪರಿಚಯ ಆಯ್ತು. ಈ ಗ್ಯಾರೇಜ್ ಓನರ್ ಹುಡುಗ. ಸೊ ನನ್ನ ಮೈಂಡ್ ಅಲ್ಲಿ ಕೇರಳ ಟೈಪ್ ಅಲ್ಲಿ ಮಾಡಿಫೈ ಮಾಡಿಸ್ಬೇಕು ಗಾಡಿ, ಒಳ್ಳೆ ಲಿಫ್ಟ್ ಇರ್ಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಸೊ ಯಾರು ಕೊಡ್ಬೇಕು ಗಾಡಿ ಅಂತ ಯೋಚನೆ ಮಾಡೋ ಟೈಮಲ್ಲಿ ರೈಟ್ ಟೈಮಲ್ಲಿ ವೆಂಕಟೇಶ್ ಪರಿಚಯ ಆದ್ರು. ಸೊ ಮುಖಾಂತರ ಬಂದು ಒಂದ್ಸರಿ ಅವ್ರು ಯಾವ್ದೋ ಒಂದು ಗಾಡಿ ಮಾಡಿದ್ರು. ಸರ್ ಒಂದ್ಸ್ ಬಂದ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಅಂತ ಹೇಳಿದ್ರು. ಸೊ ಒಂದ್ಸರಿ ಬಂದ್ವಿ. ಕೆಲ್ಸ ನನ್ಗೆ ಕ್ಲಾರಿಟಿ ಇತ್ತು, ಪರವಾಗಿಲ್ಲ ಕೊಟ್ರೆ ಮಾಡ್ತಾನೆ ಅನ್ನೋ ಒಂದು ಕ್ಲಾರಿಟಿ ಇತ್ತು. ಸೊ ಅದಾದ್ಮೇಲೆ ಗಾಡಿ ಕೊಟ್ಟು ಸ್ವಲ್ಪ ಟೈಮ್ ತಗೊಂಡ್ರು. ಆಮೇಲೆ ಯಾಕೆ ಟೈಮ್ ತಗೊಂಡ್ರು ಅಂದ್ರೆ ನನಗೆ ಆಮೇಲೆ ರಿಯಲೈಸ್ ಆಯ್ತು, ಫಿನಿಶಿಂಗ್ ಕ್ಲಾಸ್ ಫಿನಿಶಿಂಗ್ ಇದೆ. ಮತ್ತೆ ತುಂಬಾ ವೆರೈಟೀಸ್ ಆಫ್ ಪೈಂಟ್ಸ್, ಕೋಟಿಂಗ್ಸ್ ಪೈಂಟ್ ಮಾಡ್ತಾರೆ, ಮತ್ತೆ ಅದನ್ನ ರಬ್ ಮಾಡ್ತಾರೆ, ಮತ್ತೆ ರಬ್ ಮಾಡ್ತಾರೆ. ಸೊ ವೆರೈಟೀಸ್ ಆಫ್ ಫೈನಲ್ ಫಿನಿಶಿಂಗ್ ನೋಡಿ ಈ ತರ ಬಂದಿದೆ. ಸೊ ವೆಂಕಟೇಶ್ ಹೇಳ್ತಾನೆ, ಏನು ನಿಮ್ ಶೋರೂಮ್ ಪೇಂಟಿಂಗ್ ಇದೆಯೋ ಆಸ್ ಇಟ್ ಇಸ್ ಕೊಡ್ತೀನಿ. ಖಂಡಿತ ಹೇಳಿದ್ರು. 6 years ವಾರಂಟಿ. ಆಮೇಲೆ ನಮ್ಗೆ ಪೈಂಟ್, ಟಾಪ್ ಪೈಂಟಿಂಗ್ ಇದೇ ತರ ಬೇಕು ಅಂತ ಕೇಳಿದ್ರು. ಏನೇನ್ ಮಾಡಿಫೈ ಮಾಡಿದ್ರಿ? ಎಕ್ಸ್ಟ್ರಾ ಏನೇನ್ ಹಾಕಿದ್ರ ಸರ್? ಬಂದು ಫುಲ್ ಟಾಪ್ ಪೈಂಟಿಂಗ್ ಮಾಡಿಸಿದೀವಿ. ಇದು ಮಿಡ್ ನೈಟ್ ಬ್ಲಾಕ್. ಇನ್ನು ಫಿನಿಶಿಂಗ್ ಮಾಡ್ಲಿಲ್ಲ ಇನ್ನು. ಲೈಟ್ ಜಸ್ಟ್ ಅದೊಂದು ಕ್ಲೀನಿಂಗ್ ಮಾಡಿದ್ರೆ ಮುಗೀತು. ಆಲ್ಮೋಸ್ಟ್ ಈ ತರ ಬಂದ್ಬಿಡುತ್ತೆ ಫಿನಿಶಿಂಗ್. ಹೌದು ಸರ್. ಈ ಟೈಲ್ ಲ್ಯಾಂಪ್ ಆಕ್ಚುಲಿ ಇದು ನಮ್ಮ ಬೆಂಗಳೂರಲ್ಲೆಲ್ಲ ಹುಡುಕಿ ಸಾಕಾಗಿ ಆಮೇಲೆ ಮಾರ್ಕೆಟ್ ಅಲ್ಲಿ ತುಂಬಾ ವೆರಿಫೈಡ್ ಮಾಡಿ. ಏನ್ ಸರ್ ಕಾಸ್ಟ್ ಅದು? ಸರ್ ಕಾಸ್ಟ್ ಬಂದು ನನಗೆ ಟೈಲ್ ಲ್ಯಾಂಪು ಪ್ಲಸ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸೇರಿ ನನಗೆ 40,000 ಬಿತ್ತು. ಮತ್ತೆ ಅದ್ರ ಒಳಗಡೆ ಲೈಟ್ಸ್, ಮತ್ತೆ ಆ ಲೈಟ್ಸ್ ಗೆ ಮತ್ತೆ ಒಂದು 8,000 rupees LED ಲೈಟ್ಸ್ ಅದಕ್ಕೆ ಬಿತ್ತು. ಮತ್ತೆ ಆ ಲೈಟ್ಸ್ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಇವರು ಸರ್ ಅವ್ರನ್ನೇ ಪ್ರೊಫೆಷನಲ್ಸ್ ನೇ ಕರ್ಸಿ ಅಂತ. ಸರ್ ಅದಕ್ಕೆ ಇನ್ಸ್ಟಾಲೇಷನ್ ಮಾಡ್ತಿದಾರೆ ನೋಡಿದೆ. ಸೊ ಆ ಪ್ರೊಫೆಷನಲ್ ಅವ್ರನ್ನೇ ಕರ್ಸಿ ಇನ್ಸ್ಟಾಲೇಷನ್ ಕೂಡ ಅವ್ರನ್ನೇ ಮಾಡಿಸ್ತಾ ಇದಾರೆ. ಮ್ಯಾಗ್ವಿಲ್ಸ್ ಎಲ್ಲ ಮೊದಲೇ ಇತ್ತು ಸರ್ ಇದು? ಇದು ಮ್ಯಾಗ್ವಿಲ್ ಆಕ್ಚುಲಿ ಇದು ಹಳೇದಿತ್ತು. ಸೊ ಅದನ್ನೇ ನೀಟಾಗಿ ಎಲ್ಲ ರೆಡಿ ಮಾಡಿದ್ದಾರೆ. ಮತ್ತೆ ಫುಲ್ ಡೆಂಟ್ ಇತ್ತು ಸರ್ ಗಾಡಿ, ಈ ತರ ಇರ್ಲಿಲ್ಲ. ನಂದು ಹಳೆ ವಿಡಿಯೋ ಕೊಡ್ತೀನಿ, ನನ್ನ ಹತ್ರ ಇದೆ. ಸೊ ಈ ತರ ಇರ್ಲಿಲ್ಲ, ಇಲ್ಲೆಲ್ಲ ಡೆಂಟ್ಸ್ ಇತ್ತು. ಮತ್ತೆ ಇದು ಬಂದು ಬಂಪರ್ ಬಂದು ಹೊಸದ್ ಹಾಕಿದ್ವಿ. ಬಂಪರ್ಗೆ ಪೇಂಟ್ ಫುಲ್ ಹೋಗ್ಬಿಟ್ಟಿತ್ತು ಸರ್. ಫುಲ್ ಬಂಪರ್ಗೆಲ್ಲ ಒಳ್ಳೆ ಫಿನಿಶಿಂಗ್ ಆಗ್ಲಿಲ್ಲ, ಎಲ್ಲ ಈಗ ಫಿಟ್ ಮಾಡ್ತಿದ್ದಾರೆ. ನಿಮ್ಗೆ ಫಿಟ್ ಆದ್ಮೇಲೆ ಫೈನಲ್ ರಿಸಲ್ಟ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ವಿಡಿಯೋ ಹಾಕ್ತೀನಿ ಆಮೇಲೆ. ನೋಡಿ ಈಗ ಎಲೆಕ್ಟ್ರಿಷಿಯನ್ ಎಲ್ಲ ಸರ್ ಅದು ತೋರಿಸಿ. ಅದು ಫಾಗ್ ಲ್ಯಾಂಪ್? ಫಾಗ್ ಲ್ಯಾಂಪ್ ಸರ್ ಇದು. ಸೊ ನಾನ್ ಅನ್ಕೊಂಡಿದ್ದು ಖರ್ಚು ಮಾಡಿ ಸಾಕಾಗಿ ಸರ್. See, this is my dream lights. Projector headlights. ನಾನು ಕಷ್ಟಪಟ್ಟು ಇದನ್ನ ತುಂಬಾ ಹುಡುಕಿ ತಗೊಂಡ್ ಬಂದಿದ್ದೀನಿ ಸರ್. ಸೊ ನನ್ನ ಗಾಡಿಗೆ ಕೂರ್ಸಿದಾದ್ಮೇಲೆ ನೋಡೋಣ. ಫೈನಲಿ ನಾನು ವೇಟ್ ಮಾಡ್ತಾ ಇದ್ದೀನಿ. ಮತ್ತೆ ವೆಂಕಟೇಶ್ ಅವ್ರ ಕೆಲಸ ನನ್ಗೆ ಏನ್ ಇಷ್ಟ ಆಗಿದ್ದು ಅಂದ್ರೆ ಸರ್, ಸಣ್ಣ ಈ ಫಿನಿಶಿಂಗ್ಸ್ ಇದೆಯಲ್ಲ, ಆ ಫಿನಿಶಿಂಗ್ ಅಲ್ಲಿ ಕೆಲವು ಕಡೆ ಎಲ್ಲ ಕೊರತೆ ಕಾಣಿಸುತ್ತೆ. 90% ಗ್ಯಾರೇಜ್ಗಳೆಲ್ಲ ಅದೇ ಪ್ರಾಬ್ಲಮ್. ನೀವು ನೋಡಬಹುದು ಕ್ಲಾರಿಟಿ ಎಲ್ಲ ಹೇಗಿದೆ ಅಂತ.
ಸೊ ಫಿನಿಶಿಂಗ್ ತುಂಬಾ ನೀಟಾಗಿದೆ. ಮತ್ತೆ ಅದಲ್ಲದೆ ಸ್ವಲ್ಪ ನನಗೆ ಇಂಜಿನ್ ಅಲ್ಲಿ ಸ್ವಲ್ಪ ಮೆಕ್ಯಾನಿಸಮ್ದು ಸ್ವಲ್ಪ ಇಶ್ಯೂಸ್ ಇತ್ತು. ಓಕೆ. ಆ ಹುಡುಗ ಫೈಂಡ್ ಔಟ್ ಮಾಡಿ, ಪೈಂಟ್ ಅಲ್ದೆ ಇದಲ್ದೆ ಸ್ವಲ್ಪ ಫೈಂಡ್ ಔಟ್ ಮಾಡಿ ನನ್ಗೆ ಹೇಳ್ದ. ಮತ್ತೆ ಅವರು ಪ್ರೊಫೆಷನಲ್ಸ್ ನ ಕರೆಸಿ ಓಕೆ ಇದೆಲ್ಲ ಮತ್ತೆ ಅದೆಲ್ಲ ಏನೋ ಎಲ್ಲ ಚೇಂಜ್ ಮಾಡಿದ್ರು. ಈಗ ಪರ್ಫೆಕ್ಟ್ ಇದೆ. ಪರ್ಫೆಕ್ಟ್ ಆಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು, ಹೇಳಿ. ಹುಡುಗ ಈಗ ರೀಸೆಂಟ್ ಆಗಿ ಶಾಪ್ ಮಾಡಿದ್ದಾರೆ. ಹೌದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಹಾರ್ಡ್ ವರ್ಕರ್ ಇದೆ, ಒಳ್ಳೆ ಏಮ್ ಇದೆ, ಒಳ್ಳೆ ಗುರಿ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್. ಸೊ ಇವತ್ತು ನನ್ನ ಸ್ನೇಹಿತರು ವೆಂಕಟ್ ಒಂದು ಹೊಸದಾಗಿ ಗ್ಯಾರೇಜ್ ಓಪನ್ ಮಾಡಿದ್ದಾರೆ. ಇಲ್ಲಿ ಪೇಂಟಿಂಗ್ ಮಾಡ್ತಾರೆ, ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ, ಟಿಂಕರಿಂಗ್ ಕೆಲಸ ಮಾಡ್ತಾರೆ. ಸೊ ಒಳ್ಳೆ ಚೆನ್ನಾಗಿ ಮಾಡ್ತಾನೆ ಕೆಲಸ ನಮ್ಮ ಹುಡುಗ. ಸೊ ಅದಕ್ಕೋಸ್ಕರ ಈ ಒಂದು ಎಂಕರೇಜ್ ಮಾಡಬೇಕು ಅಂತೇಳಿ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ, ಒಂದು ಶಿಫ್ಟ್ನ ಮಾಡಿಫೈ ಮಾಡಿದ್ದಾರೆ, ಪೇಂಟ್ ಮಾಡಿ ಮಾಡಿಫೈ ಮಾಡಿದ್ದಾರೆ. ಸೊ ಯಾವ ಥರ ಇದೆ ಕೆಲಸ ಏನು ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ವೆಂಕಟ್ನ ಕೇಳಿ ಏನು ಕೆಲಸ ಮಾಡಿದ್ದಾರೆ, ಏನೇನು ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ವೆಂಕಟ್, ಹಾಯ್. ಹಾಯ್ ಸರ್, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ. ನಮ್ದು ಗ್ಯಾರೇಜ್ ಬಂದು ಸಿಂಗನೇಕ್ನಲ್ಲಿ ಯಲಹಂಕ RTO ಆಫೀಸು. ನಮ್ಮ ಗ್ಯಾರೇಜ್ ಅಲ್ಲಿ ಟಿಂಕರಿಂಗ್, ಪೇಂಟಿಂಗ್ ಎಲ್ಲ ಪರ್ಫೆಕ್ಟ್ ಮಾಡ್ಕೊಡ್ತೀವಿ. ಈ ಗಾಡಿನ ಫುಲ್ ಬಾಡಿ ಪೇಂಟ್ ಮಾಡಿದ್ವಿ. ಕಸ್ಟಮರ್ ತುಂಬಾ ದೂರದಿಂದ ಬಂದವ್ರೆ. ಕಸ್ಟಮರ್ ಹತ್ರ ನಾವು ಅವ್ರಿಗೆ ಏನ್ ಅವ್ರಿಗೆ ಯಾವ ತರ ಆಗಿದೋ ಏನೋ ಅಂತ ಒಂದ್ಸತಿ ಮತ್ತೆ ತಿಳ್ಕೊಳ್ಳೋಣ. ಅದು ನೆಕ್ಸ್ಟ್ ವಿಡಿಯೋ ಮತ್ತೆ ತಿರ್ಗಿ ಅಪ್ಲೋಡ್ ಮಾಡ್ತಾರೆ ಸರ್. ನೋಡಿ, ಎಲ್ಲ ಗಾಡಿ ಫುಲ್ ಬಾಡಿ ನಾವು ಮಾಡಿಫೈ ಮಾಡ್ಬಿಟ್ಟು ಫುಲ್ ಬಾಡಿ ಮಾಡಿದ್ವಿ. ಟಿಂಕರಿಂಗ್, ಪೇಂಟಿಂಗ್ ಮಾಡಿದ್ವಿ. ನಮ್ಮ ಹತ್ರ ಎಲ್ಲ ಮೆಕ್ಯಾನಿಕ್ ಎಲ್ಲ ಕೆಲಸ ಇರುತ್ತೆ. ಮತ್ತೆ ಬ್ರೇಕ್ ಡೌನ್ ಮಾಡ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ. ಎಲ್ಲ ಸ್ಪೆಷಲಿಸ್ಟ್ ಇದೆ ನಮ್ಮ ಹತ್ರ. ನೀವು ಏನೇ ಕಾರಣಕ್ಕೂ ಒಂದ್ಸತಿ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು, ರೆಸ್ಪಾನ್ಸಿಬಿಲಿಟಿ ತಗೊಂತೀವಿ. ಓಕೆ ಸರ್, ಥ್ಯಾಂಕ್ ಯು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ನಮ್ಮ ಬೆಂಗಳೂರು ಸುತ್ತಮುತ್ತ ಯಲಹಂಕ, ಹೆಬ್ಬಾಳ ಈ ಸುತ್ತಮುತ್ತ ಎಲ್ಲಾದರೂ ಸರಿ ಔಟ್ಸೈಡ್ ಬ್ರೇಕ್ ಡೌನ್ ಆದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಕಾಲ್ ಮಾಡಿ ಡೈರೆಕ್ಟಾಗಿ ಅಲ್ಲಿಗೆ ಬರ್ತಾರೆ. ನಿಮ್ಮ ಗಾಡಿನ ರೆಡಿ ಮಾಡಿಕೊಡ್ತಾರೆ, ಮತ್ತು ಥ್ರೋಯಿಂಗ್ ಮಾಡ್ಕೊಂಬರ್ತಾರೆ. ಏನೇ ಪ್ರಾಬ್ಲಮ್ ಆಗಿದ್ರು ರೆಡಿ ಮಾಡಿಕೊಡ್ತಾರೆ. ಸೊ ಯಾರಾದರೂ ನಿಮ್ಮ ಕಾರ್ನ, ಯಾವುದೇ ಕಾರ್ನ ಈ ಥರ ಮಾಡಿಫೈ ಮಾಡಬೇಕು ಅಂದ್ರೂ ಪೇಂಟಿಂಗು, ಮಾಡಿಫೈ ಎಲ್ಲನೂ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಇನ್ನೂ ಮೆಕ್ಯಾನಿಕ್ ಇದೆ, ಮೆಕ್ಯಾನಿಕ್ ಕೆಲಸ ಮಾಡಿಕೊಡ್ತಾರೆ. ಸಣ್ಣ ಪುಟ್ಟ ಟಿಂಕರಿಂಗ್ ಮಾಡಿಕೊಡ್ತಾರೆ. ಒಳ್ಳೆ ಹುಡುಗ, ನಮ್ಮ ಕನ್ನಡಿಗೂ ಚೆನ್ನಾಗಿ ಮಾಡಿಕೊಡ್ತಾನೆ. ಎಲ್ಲರೂ ಎಂಕರೇಜ್ ಮಾಡಿ. ಪೇಂಟು ಗ್ಯಾರಂಟಿ ಕೊಡ್ತೀವಿ 5 ವರ್ಷ. ಅಮೌಂಟ್ ಯಾವ ಥರ ಪೇ ಮಾಡಿದ್ರೆ ಆ ಥರ ಗ್ಯಾರಂಟಿ ಕೊಡ್ತೀವಿ. ಮತ್ತೆ ಗ್ಯಾರಂಟಿ ಕೊಟ್ರೇನೋ ಪಕ್ಕಾ ಫಿನಿಶಿಂಗ್, ಕಂಪ್ನಿ ಫಿನಿಶಿಂಗ್ ಏನಿದೋ ಸೇಮ್ ಅದೇ ಥರ ಮಾಡ್ಕೊಡ್ತೀವಿ. ಈ ಗಾಡಿ ಬೇಕಿದ್ರೆ ನೀವು ನೆಕ್ಸ್ಟ್ ವಿಡಿಯೋಲಿ ಎಲ್ಲ ಕ್ಲಾರಿಟಿಯಾಗಿ ಅವ್ರು ಅಪ್ಲೋಡ್ ಮಾಡ್ತಾರೆ, ನೀವು ನೋಡ್ಬೋದು. ಎಲ್ಲರಿಗೂ